ಪರಪ್ಪನ ಅಗ್ರಹಾರದಲ್ಲಿ 2 ತಿಂಗಳಿಂದ ಜೈಲುವಾಸ ಅನುಭವಿಸ್ತಾ ಇದ್ದಂತಹ ದರ್ಶನ್ ತಾನೇ ಮಾಡಿಕೊಂಡಂತಹ ಎಡವಟ್ಟಿನಿಂದ ಈಗ ಶಿಫ್ಟ್ ಆಗಿರೋದು ನೇರವಾಗಿ ಬಳ್ಳಾರಿ ಜೈಲಿಗೆ. ನಿದ್ರೆಯಲ್ಲಿ ಇರಬೇಕಾಗಿದ್ದಂತಹ ದಾಸನನ್ನ ಎಬ್ಬಿಸಿ ನೇರವಾಗಿ ಗಾಡಿ ಹತ್ತಿಸಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಕಾಟೇರನಿಗೆ ಈ ಮೂಲಕ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಬಳ್ಳಾರಿ ಜೈಲಿನ ಕಥೆ ವ್ಯಥೆ ದರ್ಶನ್ ಕಣ್ಣೀರು ಹಾಕುವಂತೆ ಮಾಡಿದೆ. ಮಾಡಿದ್ದುಣ್ಣೋ ಮಹಾರಾಯ. ದರ್ಶನ್ಗೆ ಇದೆಲ್ಲ ಅನುಭವಿಸೋದಕ್ಕೆ ಕಾರಣ ಆತನ ಕರ್ಮ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ಸದ್ಯಕ್ಕೆ ಬಳ್ಳಾರಿಗೆ ಶಿಫ್ಟ್ ಆದ ನಂತರ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಒಂದು ವರದಿ ನಿಮ್ಮ ಮುಂದೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಪೊರ್ಕಿ ಜೈಲುವಾಸ. ಬ್ರಿಟಿಷರ ಕಾಲದ ಬಳ್ಳಾರಿ ಜೈಲಿಗೆ ದಾಸ ಶಿಫ್ಟ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನವಗ್ರಹಗಳಂತೆ ಮೆರೆಯುತ್ತಿದ್ದ ಡಿ ಗ್ಯಾಂಗ್ ಛಿದ್ರವಾಗಿದೆ. ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸುತ್ತಿದ್ರು ದೌಲತ್ತೇನು ಕಡಿಮೆಯಾಗಿರಲಿಲ್ಲ. ಜೈಲಿನಲ್ಲಿ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಮೋಜು ಮಸ್ತಿ ಮಾಡುತ್ತಿದ್ದ ಪೊರ್ಕಿ ಬಂಡವಾಳ ಫೋಟೋ ಆ ವಿಡಿಯೋದಲ್ಲಿ ಬಯಲಾಗಿ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿತ್ತು. ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿನಿಂದ ದಾಸನನ್ನ ಉರಿ ಬಿಸಿಲಿನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಹಾಗಾದ್ರೆ ದಾಸ ಶಿಫ್ಟ್ ಆದ ಬ್ರಿಟಿಷರ ಕಾಲದ ಭಯಾನಕ ಬಳ್ಳಾರಿ ಸೆಂಟ್ರಲ್ ಜೈಲ್ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಪೊರ್ಕಿ ಸೆಲ್ ಹೇಗಿದೆ ಗೊತ್ತಾ? ಬ್ರಿಟಿಷರ ಕಾಲದ ಬಳ್ಳಾರಿ ಜೈಲಿನಲ್ಲಿ ದಾಸ ವಾಸ ಮಾಡಲಿದ್ದಾನೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಪೊರ್ಕಿ ಜೈಲುವಾಸ ಅನುಭವಿಸಲಿದ್ದಾನೆ. 3 ದಶಕಗಳ ಹಿಂದೆ ನಿರ್ಮಾಣವಾಗಿದ್ದ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಶಿಕ್ಷೆ ಅನುಭವಿಸಲಿದ್ದಾನೆ. ಪಂಜಾಬ್ ಸಿಎಂ ಹತ್ಯೆ ಮಾಡಿದ್ದ ಉಗ್ರರು ಇದ್ದಂತಹ ಸೆಲ್ನಲ್ಲಿ ಕಂಬಿ ಎಣಿಸಲಿದ್ದಾನೆ. ಉಗ್ರರು ಇದ್ದ ಸೆಲ್ನಲ್ಲಿ ಪೊರ್ಕಿ ಬಾಸ್ ಇರಲಿದ್ದಾನೆ. ರೌಡಿ ಶೀಟರ್ಗಳ ಜೊತೆ ಕುಳಿತು ಸಿಗರೆಟ್ ಸೇದುತ್ತಾ ಎಂಜಾಯ್ ಮಾಡಿದ್ದ ಪೊರ್ಕಿಯನ್ನ ಬ್ರಿಟಿಷರ ಕಾಲದ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಆಗಿದ್ದಾನೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಮುದ್ದೆ ಮುರಿಯಲಿದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆರೋಪಿ ನಟ ದರ್ಶನ್ನನ್ನ ಬಳ್ಳಾರಿ ಜೈಲ್ಗೆ ಟೈಟ್ ಸೆಕ್ಯೂರಿಟಿಯ ಮೂಲಕ ಶಿಫ್ಟ್ ಮಾಡಲಾಗಿದೆ. ರಾತ್ರೋರಾತ್ರಿ ಶಿಫ್ಟ್ ಮಾಡ್ತಾರಾ ಅಥವಾ ಮಧ್ಯಾಹ್ನದ ನಂತರ ಶಿಫ್ಟ್ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಬಹಳ ಜನರನ್ನ ಕಾಡ್ತಾ ಇತ್ತು. ಆದರೆ ಬೆಳಿಗ್ಗೆ ಎಬ್ಬಿಸಿ ಆತನನ್ನ ನೇರವಾಗಿ ಬಳ್ಳಾರಿ ಜೈಲಿಗೆ ಕಳಿಸಲಾಗಿದೆ. ಹೇಗಿತ್ತು ಪರಪ್ಪನ ಅಗ್ರಹಾರ ಟು ಬಳ್ಳಾರಿ ಜೈಲಿನ ಪ್ರಯಾಣ? ಒಂದು ವರದಿ ನಿಮ್ಮ ಮುಂದೆ. ಬಳ್ಳಾರಿ ಜೈಲಿಗೆ ಕಾಟೇರ ಎತ್ತಂಗಡಿ. ಬ್ರಿಟಿಷ್ ಕಾಲದ ಜೈಲಲ್ಲಿ ದಾಸಬಂದಿ. ಇದೇ ಸ್ಟಿಲ್ ಫೋಟೋ. ಇದೊಂದೇ ಸ್ಟಿಲ್ ಫೋಟೋ ಪರಪ್ಪನ ಅಗ್ರಹಾರದಿಂದ ದರ್ಶನ್ನನ್ನ ಗಣಿ ಜಿಲ್ಲೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ಮಾಡಿದೆ. ದರ್ಶನ್ನನ್ನ ಟೈಟ್ ಸೆಕ್ಯೂರಿಟಿ ಮೂಲಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ದಾಸನನ್ನ ಕರೆದೊಯ್ಯುವ ಕ್ಷಣದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕ್ ಕವರ್ ಮಾಡಿದೆ. ಬೆಳಗ್ಗೆ 4:30ಕ್ಕೆ ಪರಪ್ಪನ ಅಗ್ರಹಾರದಿಂದ ಎಕ್ಸಿಟ್ ಆದ ಪೊಲೀಸ್ ವಾಹನಗಳು ಮೈಸೂರು ಕಡೆ ಒಂದು ವಾಹನ ಹೊರಡುತ್ತೆ. 4:45ಕ್ಕೆ ಈ ವಾಹನ ಬೆಂಗಳೂರಿನ ಚಾಲುಕ್ಯ ಸರ್ಕಲ್ ಮೂಲಕ 5:28ರ ಸಮಯಕ್ಕೆ ದೇವನಹಳ್ಳಿಯಲ್ಲಿ ಚೆಕ್ ಪೋಸ್ಟ್ ದಾಟಿದೆ. ಇನ್ನು ಬೆಳಗ್ಗೆ 6 ಗಂಟೆಗೆ ಚಿಕ್ಕಬಳ್ಳಾಪುರ ದಾಟಿದ್ರೆ 6:30ಕ್ಕೆ ಬಾಗೇಪಲ್ಲಿ ಟೋಲ್ ಮೂಲಕ ಕೊಡೂರು ಬುದಲಿ ಮೂಲಕ ಆಂಧ್ರಪ್ರದೇಶವನ್ನ ಪ್ರವೇಶ ಮಾಡಿದೆ. ದೃಷ್ಟಿಯಿಂದ ಮಾರ್ಗ ಬದಲಿಸಿದ್ದ ಪೊಲೀಸರು 9 ಗಂಟೆಗೆ ಅನಂತಪುರ ದಾಟಿ ನಾರೇಪಲ್ಲಿ ಮೂಲಕ ದರ್ಶನನ್ನ ಹೈ ಸೆಕ್ಯೂರಿಟಿ ಮೂಲಕ ಬಳ್ಳಾರಿ ಜೈಲಿಗೆ ಕರೆತರಲಾಯಿತು. 10 ಗಂಟೆ ಸುಮಾರಿಗೆ ಬಳ್ಳಾರಿ ಜೈಲಿಗೆ ಕೊಲೆ ಆರೋಪಿ ದರ್ಶನ್ನ ಎಂಟ್ರಿ ಆಗುತ್ತೆ. ಸದ್ಯ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಕೊಲೆ ಆರೋಪಿ ದರ್ಶನ್ ಸೆರೆಯಾಗಿದ್ದು, ಇಂದಿನಿಂದ ಸೆಂಟ್ರಲ್ ಜೈಲಿನಲ್ಲಿ ದಾಸನ ಅಸಲಿ ವನವಾಸ ಶುರುವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಮಾಡಬಾರದ ಕೃತ್ಯವನ್ನ ಮಾಡಿ ಕಂಬಿ ಎಣಿಸ್ತಾ ಇರುವಂತಹ ದರ್ಶನ್ಗೆ ಸ್ವಲ್ಪವೂ ಕೂಡ ಪಾಪ ಪ್ರಜ್ಞೆ ಕಾಡ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಹೆತ್ತವರಿಂದ ಮಗನನ್ನ ಕಸಿದುಕೊಂಡಂತಹ ಡೆವಿಲ್ಗೆ ನಾನು ಏನು ಮಾಡಿದೆ ಅನ್ನುವಂಥ ಪಶ್ಚಾತ್ತಾಪವೂ ಕೂಡ ಇಲ್ವಾ? ನಾವ್ಯಾಕೆ ಈತನ ಪಾಪ ಪ್ರಜ್ಞೆ, ಈತನ ಪಶ್ಚಾತ್ತಾಪದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ವಿ ಅನ್ಕೊಂಡ್ರ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಕದರು ಪಾಪಿಗೆ ಇಲ್ಲ ಫಿಯರ್. ರಾಯಲ್ ಆಗಿ ಜೈಲಿಗೆ ಎಂಟ್ರಿಯಾದ ಪೊರ್ಕಿ. ಅದೇನ್ ಲುಕ್ಕು, ಅದೇನ್ ಸ್ಟೈಲು, ಮಾಡಿದ್ದು ಯಾರೂ ಕ್ಷಮಿಸಲಾರದ ತಪ್ಪು. ಕೊಡಬಾರದ ಚಿತ್ರಹಿಂಸೆ ಕೊಟ್ಟು ವಿಲವಿಲ ಅಂತ ಒದ್ದಾಡಿ ರೇಣುಕಾ ಸ್ವಾಮಿಯನ್ನ ಸಾಯುವಂತೆ ಮಾಡಿದ್ದ ದರ್ಶನ್ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲದಂತೆ ಇದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸ್ವೀಕರಿಸುತ್ತಿದ್ದ ಪೊರ್ಕಿ ಬಾಸ್ನ ಇವತ್ತು ಬಳ್ಳಾರಿ ಜೈಲಿಗೆ ಕರೆತರಲಾಯಿತು. ಆದರೆ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲದೆ ಬ್ರಾಂಡೆಡ್ ಡ್ರೆಸ್, ಕೂಲಿಂಗ್ ಗ್ಲಾಸ್, ಪುಲೋವರ್ ಹಾಗೂ ಕೈಯಲ್ಲಿ ವಾಟರ್ ಬಾಟಲ್ ಹಿಡಿದು ಟ್ರಿಪ್ಗೆ ಹೋದಂತೆ ಎಂಟ್ರಿ ಕೊಟ್ಟಿದ್ದ. ಇನ್ನು ದರ್ಶನ್ಗೆ ತಕ್ಕಂತೆ ಪೊಲೀಸರು ಕೂಡ ಈತನನ್ನ ಸಾಥ್ ಕೊಟ್ಟಂತೆ ಇತ್ತು. ಯಾಕಂದ್ರೆ ಪರಪ್ಪನ ಅಗ್ರಹಾರದಿಂದ ಅನಂತಪುರ ರಸ್ತೆ ಮಾರ್ಗವಾಗಿ ಬಳ್ಳಾರಿಗೆ ಕರೆತರಲಾಯಿತು. ಆದ್ರೆ 3 ಪ್ರತ್ಯೇಕ ವಾಹನದಲ್ಲಿ ಕರೆತಂದ್ರು ಪೊಲೀಸರು ಮಾತ್ರ ದರ್ಶನ್ ಹೈಫೈ ಜೀವನಕ್ಕೆ ಸಾಥ್ ಕೊಟ್ಟಂತೆ ಇತ್ತು. ಒಟ್ನಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ರೇಣುಕಾ ಸ್ವಾಮಿಯನ್ನ ಕೊಂದು ಜೈಲಿಗೆ ಹೋದ್ರೂ ದರ್ಶನ್ಗೆ ಪಾಪ ಪ್ರಜ್ಞೆ ಕಾಡುವ ಪ್ರಶ್ನೆ ಇಲ್ಲದಂತೆ ಇತ್ತು. ಮೊದಲೇ ಗಾಂಜಾ ಜೈಲು ಎಂಬ ಕುಖ್ಯಾತಿಗೆ ಬಳ್ಳಾರಿ ಜೈಲು ಹೆಸರಾಗಿದೆ. ಇಲ್ಲೂ ದರ್ಶನ್ಗೆ ರಾಜಾತಿಥ್ಯ ಇರುತ್ತಾ, ಗಾಂಜಾ ಮತ್ತೇರಿಸಿಕೊಳ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಲೆ ಮೇಲೆ ವಿಗ್ಗಿಲ್ಲ, ಮುಖದ ಮೇಲೆ ನಗು ಇಲ್ಲ, ಬೆಳಿಗ್ಗೆ ತಿಂಡಿ ಬೇಡ, ಮಧ್ಯಾಹ್ನದ ಊಟದ ಚಿಂತೆನೇ ಇಲ್ಲ. ಇಷ್ಟೆಲ್ಲ ಟೆನ್ಷನ್ಗೆ ಕಾರಣ ಏನು ಗೊತ್ತಾ? ಪರಪ್ಪನ ಅಗ್ರಹಾರದಿಂದ ತಾನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದೀನಿಲ್ಲ ಅನ್ನುವಂತಹ ಆತಂಕ ಕಾಡ್ತಾ ಇರೋದು ದರ್ಶನ್ಗೆ. ಯಾಕೆಂದರೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನು ಸ್ವೀಕರಿಸಿದ ದರ್ಶನ್ಗೆ ಬಳ್ಳಾರಿ ಜೈಲಲ್ಲಿ ಅದು ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಬೆಂಗಳೂರಿನಿಂದ ಅಣತಿ ದೂರದಲ್ಲಿರುವಂತಹ ಬಳ್ಳಾರಿ ಜೈಲಿಗೆ ಹೋಗಿದ್ದೇ ಈಗ ದರ್ಶನ್ಗೆ ಮುಳುವಾಗಿ ಕಾಡ್ತಾ ಇದೆ. ಅಷ್ಟಕ್ಕೂ ದರ್ಶನ್ಗೆ ಈಗ ಕಾಡ್ತಾ ಇರುವಂಥ ಚಿಂತೆಯಾದರೂ ಏನು? ಬನ್ನಿ ನೋಡೋಣ. ಪರಪ್ಪನ ಅರಮನೆಯಿಂದ ಸೆರೆಮನೆಗೆ ಸಾರಥಿ. ಒಲ್ಲದ ಮನಸ್ಸಿನಿಂದಲೇ ಬಳ್ಳಾರಿಗೆ ಬಂದ ಪೊರ್ಕಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ದರ್ಶನ್ ಕೆಲವೇ ದಿನಗಳಲ್ಲಿ ಪಳಗಿ ಹೋಗಿದ್ದ. ಅದರಲ್ಲೂ ವಿಲ್ಸನ್ ಗಾರ್ಡನ್ ನಾಗನ ಆತಿಥ್ಯ ಸಿಕ್ಕ ಮೇಲಂತೂ ಪೊರ್ಕಿಯ ಪೊಗರು ಮತ್ತಷ್ಟು ಹೆಚ್ಚಾಗಿತ್ತು. ಇದೇ ದೌಲತ್ನಲ್ಲಿ ಬೇಕಾದಾಗ ಪಾರ್ಟಿ ಮಾಡ್ತಿದ್ದ ರೌಡಿ ಬಾಸ್ ಹಣೆಬರಹ ಬದಲಾಗಿದೆ. ಪರಪ್ಪನ ಅಗ್ರಹಾರದ ಅರಮನೆಯಿಂದ ಬಳ್ಳಾರಿ ಸೆಂಟ್ರಲ್ ಜೈಲನ್ನು ಅಸಲಿ ಸೆರೆಮನೆಗೆ ಸಾರಥಿ ಶಿಫ್ಟ್ ಆಗಿದ್ದಾನೆ. ಹೌದು, ಇಂದು ಬಳ್ಳಾರಿ ಜೈಲಿಗೆ ಹೋಗ್ಬೇಕಲ್ಲ ಅಂತ ಚಿಂತೆಗೆ ಬಿದ್ದಿದ್ದ ಡ್ಯೂಪ್ ಹೀರೋ ರಾತ್ರಿ ನಿದ್ದೆನೇ ಮಾಡಿರಲಿಲ್ಲ. ಇಂದು ಮುಂಜಾನೆ 2 ಗಂಟೆಗೆ ಪೊಲೀಸರು ತಗಡು ಸ್ಟಾರ್ನನ್ನ ಎಬ್ಬಿಸಿ ಬಳ್ಳಾರಿಯತ್ತ ಹೊರಟಿದ್ದು, ನಗು ಇಲ್ಲದ ಮೊಗ ಹೊತ್ತ ಪೋಖರಿ ಪೊಲೀಸ್ ವ್ಯಾನ್ ಹತ್ತಿದ್ದ. ಬಳ್ಳಾರಿ ಜೈಲ್ ಟೆನ್ಷನ್ ಯಾವ ಮಟ್ಟಿಗೆ ದರ್ಶನ್ರನ್ನ ಕಾಡಿದೆ ಅಂದ್ರೆ, ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟವನ್ನ ಮಾಡದೆ ಸೆಂಟ್ರಲ್ ಜೈಲ್ನ ಸ್ಪೆಷಲ್ ಸೆಲ್ನಲ್ಲಿ ಕಾಟೇರ ಕಂಗಾಲಾಗಿ ಕೂತಿದ್ದಾನೆ.
ಪೊರ್ಕಿಗೆ ಪತ್ನಿಯೂ ಇಲ್ಲ, ಪ್ರೇಯಸಿ ಸನಿಹವೂ ಸಿಗಲ್ಲ. ಸೆಲ್ನಲ್ಲಿ ದರ್ಶನ್ ರೋದನೆ, ಪವಿತ್ರರದ್ದು ವಿರಹ ವೇದನೆ. ಎಸ್, ಮನಸಾದಾಗ್ಲೆಲ್ಲ ಟೀ, ಎಣ್ಣೆ ಪಾರ್ಟಿ, ಆಸ್ಪತ್ರೆಯ ನೆಪದಲ್ಲಿ ಪವಿತ್ರ ಗೌಡ ಜೊತೆ ಏಕಾಂತ. ಹೀಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಳ್ಳ ಬೆಕ್ಕಿನಾಟ ಆಡ್ತಿದ್ದ ದರ್ಶನ್ ಈಗ ಅಸಲಿ ವನವಾಸ ಅನುಭವಿಸಬೇಕಾಗಿದೆ. ಇಷ್ಟೆಲ್ಲ ರಾದ್ಧಾಂತವಾದ ಬಳಿಕ ಬಳ್ಳಾರಿ ಜೈಲಿಗೆ ವಿಜಯಲಕ್ಷ್ಮಿ ಬರ್ತಾರಾ ಅನ್ನೋ ರೋದನೆಯಲ್ಲಿ ದರ್ಶನ್ ಮುಳುಗಿದ್ರೆ, ಅತ್ತ ಮಹಿಳಾ ಬ್ಯಾರೆಕ್ನಲ್ಲಿ ಪವಿತ್ರ ಗೌಡ ವಿರಹ ವೇದನೆಯಿಂದ ಬಳಲುತ್ತಿದ್ದಾಳಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.